ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇ. ಸೊ ಜುಲೈ 7th ದಿನದ ವೀಡಿಯೋ ಇದು. ಸೊ ನಾನು ಅಮ್ಮನ ಮನೇಲಿ ಇದ್ದಿದ್ದರಿಂದ ನಾನು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಷ್ಟೇ. ಹಾಗಾಗಿ ಆ ವೀಡಿಯೋಸ್ ಏನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಏನಕ್ಕಪ್ಪ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಂತಂದರೆ ಅಲ್ಲಿ ನೆಟ್ವರ್ಕ್ ಕೂಡ ಸಿಗ್ತಾ ಇರಲಿಲ್ಲ. ಸಿಕ್ಕೋ ನೆಟ್ವರ್ಕಲ್ಲಿ ನಾನು ವೀಡಿಯೋಸ್ ನೋಡೋದು ಅದನ್ನೇ ಸಿಗ್ತಾ ಇರಲಿಲ್ಲ. ವೀಡಿಯೋಸ್ ನೋಡೋದಕ್ಕೇ ಫೋನ್ ಯೂಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಅಂದರೆ ಅಲ್ಪ ಸ್ವಲ್ಪ ಸಿಗ್ತಾ ಇತ್ತು ಅಷ್ಟೇ. ಲಾಂಗ್ ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತಂದರೆ ಅದು ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ವೀಡಿಯೋಸ್ನ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಹಸ್ಬೆಂಡ್ ಬರ್ಡೇ ದಿನದ್ದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ರಂಗೋಲಿ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಫಸ್ಟೇ ರಂಗೋಲಿ ಡಿಸೈನ್ನ ಕ್ಯಾಪ್ಚರ್ ಮಾಡಿರೋದನ್ನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಒಂದು ಹಾಗೆಯೇ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಅಷ್ಟೇ. ಅಂದರೆ ರಂಗೋಲಿ ಬಿಡಿಸಿರೋದನ್ನ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಹಸ್ಬೆಂಡ್ ಕೂಡ ಅಮ್ಮನ ಮನೆಗೆ ಬಂದಿದ್ದಾದಮೇಲೆ ನಾವಿಬ್ಬರು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಅಂದರೆ ಹಸ್ಬೆಂಡ್ ಮನೆ ದೇವ್ರಿಗೆ ಅಂತಲೇ ಹೇಳ್ತೀನಿ. ಮುಡುಕ್ತೆರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆಯೇ ಹೋಗೋ ದಾರಿಲಿ ನೀರೆಲ್ಲ ಹರಿತಿತ್ತಲ್ವಾ, ಸೊ ಹಾಗೇನೆ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೈಕ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ ಹಂಗೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಜರ್ನಿ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ತುಂಬ ಟೈಮ್ ಆಗಿಬಿಟ್ಟಿತ್ತು ಅಂತಲೇ ಅನ್ಕೊತೀನಿ. ಲಾಂಗ್ ಡ್ರೈವ್ ಹೋಗಿರೋ ರೀತಿಯೇ ಅನ್ನಿಸ್ತಾ ಇತ್ತು. ತುಂಬ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ನಾನಂತೂ ಎಲ್ಲರೂ ಆಚೆ ಹೋಗ್ಬೇಕಾದ್ರೆ ತುಂಬ ಎಂಜಾಯ್ ಮಾಡ್ತೀನಿ. ಅಂದರೆ ವ್ಯೂ ಆಗಿರ್ಬೋದು, ಇಲ್ಲ ಹಸ್ಬೆಂಡ್ ಜೊತೆ ಹೋಗೋದಾಗಿರ್ಬೋದು, ಸುಮ್ಮನೆ ಅವ್ರ ಜೊತೆ ಹಂಗೇ ತರಲೆ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಹೋಗೋದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಹಾಗಾಗಿ ಹಂಗೇ ಹೋಗ್ತಾ ದಾರಿಲಿ ಎಲ್ಲ ವ್ಯೂನು ಎಂಜಾಯ್ ಮಾಡ್ತಾ ನಾವು ಫೈನಲಿ ರೀಚ್ ಆದ್ವಿ ಅಂತಲೇ ಹೇಳ್ತೀನಿ. ಸೊ ಫೈನಲಿ ರೀಚ್ ಆಗಬೇಕಾದ್ರೆ ಫಸ್ಟು ದೇವಸ್ಥಾನಕ್ಕೆ ಹೋಗಲಿಲ್ಲ ನಾವು. ಏನು ನದಿ ಹರಿತಾ ಇತ್ತು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಫಸ್ಟ್ ಅಲ್ಲಿಗೆ ಹೋದಾಗ ಅಲ್ಲಿ ಸಿಕ್ಕಾಬಟ್ಟೆ ಅಂದರೆ ತುಂಬ ಜೋರಾಗಿ ನದಿ ಹರಿತಾ ಇತ್ತು. ಹೆಂಗೆ ಅಂದರೆ ಎಲ್ಲಿ ನಮ್ಮನ್ನೇ ಎಳಿತಾ ಇದೆಯೇನೋ ಅನ್ನೋ ಅಷ್ಟು ಸ್ಪೀಡಾಗಿ ರಭಸವಾಗಿ ಹರಿತಾ ಇತ್ತು. ಯಪ್ಪ ನೋಡೋದಕ್ಕೆ ಒಂಥರ ಏನೋ ಭಯ ಅನ್ನೋ ಥರನೇ ಇತ್ತು. ನಾನಂತೂ ಹತ್ರ ಹೋಗಲೇ ಇಲ್ಲ. ಹತ್ರ ಎಷ್ಟು ಸೌಂಡ್ ಬರ್ತಾ ಇತ್ತು ಅಂತಂದರೆ ನೀವು ಅದನ್ನು ರಿಯಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸಿಕ್ಕಾಬಟ್ಟೆ ಜೋರಾಗಿ ಅಲೆಗಳೆಲ್ಲ ಬರ್ತಾ ಇತ್ತು. ಸೌಂಡ್ಗೆ ಭಯ ಆಗ್ತಾ ಇತ್ತು, ಆಯಿತಾ? ಅದಕ್ಕೆ ನಾನು ಹತ್ರ ಹೋಗಲೇ ಇಲ್ಲ. ಸ್ವಲ್ಪ ಅಲ್ಲೇ ದೂರದಲ್ಲಿ ಸ್ವಲ್ಪ ನೀರನ್ನ ಟಚ್ ಮಾಡಿಬಿಟ್ಟು ವಾಪಸ್ ಬಂದುಬಿಟ್ಟೆ. ಯಾಕಂದರೆ ಏನೋ ಎಳಿತಾ ಇರೋ ಥರ ಏನೋ ನನಗಂತೂ ಸಿಕ್ಕಾಪಟ್ಟೆ ಭಯ ಆಯ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಹಂಗೇ ನೋಡಿಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಕೂತ್ಕೊಂಡು ಅದಾದಮೇಲೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಮುಡುಕ್ತೆರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರೋದು ನಾವು. ಸ್ಟಾರ್ಟಿಂಗ್ ಏನೋ ಬೇಗ ಹತ್ಬಿಡ್ಬೋದು, ಬಟ್ ಆದರೆ ಹತ್ತುತ್ತಾ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಯಪ್ಪ ಸಿಕ್ಕಾಪಟ್ಟೆ ಸಾಕಾಗ್ಬಿಡುತ್ತೆ. ಅದ್ರ ಮಧ್ಯೆ ಬೇರೆ ಅಲ್ಲಿ ಕೋತಿಗಳ ಕಾಟ ಬೇರೆ, ಆಯಿತಾ? ನನ್ನ ಮೇಲಂತೂ ಒಂದು ಕೋತಿ ಬಂದು ಎಗರು ಬಿಡ್ತಾ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಎಷ್ಟು ಭಯ ಆಯಿತು ಅಂದರೆ ಕಿರ್ಚಿದ್ದೀನಿ. ಸೊ ಅಷ್ಟು ಭಯ ಪಟ್ಕೊಬಿಟ್ಟಿದ್ದೀನಿ. ಒಂಥರ ಏನೋ ನನ್ನ ಹಸ್ಬೆಂಡ್ ಬರ್ಡೇ ದಿನಕ್ಕೆ ನನಗೂ ಕೋತಿಗೂ ಬರೋದೇ ಇಲ್ಲ ಅಂತ ಅನ್ಕೋತೀನಿ. ಲಾಸ್ಟ್ ಇಯರ್ ಅಂತ ಅನ್ಕೋತೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ಸೇಮ್ ಡೇನೇ ಅಲ್ಲೂ ಕೂಡ ಹಂಗೇ ಆಗಿತ್ತು. ಸೊ ಇವತ್ತು ಕೂಡ ಹಂಗೇ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಇವಾಗ ಅಂದರೆ ಸ್ಟಾರ್ಟ್ ಮಾಡ್ತಿದ್ದಾರೆ, ಅಂದರೆ ಹೊಸ್ದಾಗೇನೋ ಎಲ್ಲನೂ ಕಟ್ತಾ ಇದ್ದಾರೆ. ಸೊ ಆರಾಮಾಗಿ ಹತ್ರನೇ ನಿಂತ್ಕೊಂಡು ದೇವ್ರನ್ನ ನೋಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆಯೇ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಗೊಂಡು ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹಸ್ಬೆಂಡ್ ಬರ್ಡೇ ದಿನ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಅಂತ ಪದೇ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಜೊತೆ ನಾನೆಲ್ಲರೂ ಹೊರ್ಗಡೆಗೆ ಹೋದರೆ ನನಗಂತೂ ತುಂಬ ಖುಷಿ ಆಗುತ್ತೆ. ನಾನು ತುಂಬ ಖುಷಿಪಟ್ಟು ತುಂಬ ಎಂಜಾಯ್ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಹಾಗೆಯೇ ಕೆಲವೊಂದಿಷ್ಟು ಫೋಟೋಸು ವೀಡಿಯೋಸು ಅದನ್ನೆಲ್ಲ ಮಾಡ್ಕೊಂಡು ಬಂದ್ವಿ. ಮುಡುಕ್ತೆರೆ ದೇವಸ್ಥಾನದಲ್ಲಿ ಅಲ್ಲೇನು ಊಟ ಸಿಕ್ಕಲಿಲ್ಲ. ಅಲ್ಲಿ ಊಟನೂ ಕೂಡ ಕೊಡಲ್ಲ ಅಂತ ಅಂದ್ಕೊತೀನಿ. ಅಷ್ಟೊಂದೇನು ಸುಮಾರು ಹೋಟ್ಲುಗಳು ಇಲ್ಲ. ಸೊ ಹಾಗಾಗಿ ಬೇಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಸೊ ಲಾಂಗ್ ಜರ್ನಿ ಅಂತಲೇ ಹೇಳ್ತೀನಿ. ನಮ್ಮ ಅಮ್ಮನ ಮನೆಯಿಂದ ಅಲ್ಲಿಗೆ ಸಿಕ್ಕಾಬಟ್ಟೆ ಲಾಂಗ್ ಜರ್ನಿ ಆಗುತ್ತೆ. ಸೊ ಬೈಕಲ್ಲೇ ಜರ್ನಿ ಎಲ್ಲ ಮಾಡಿಕೊಂಡು
ಅದಾದಮೇಲೆ ತಲಕಾಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿವಿ. ಹೋಗೋ ಅವಶ್ಯಕತೆ ಏನಿರಲಿಲ್ಲ, ಯಾಕಂದರೆ ಎಂಜಾಯ್ ಅಂತೂ ಮಾಡೋದಕ್ಕೆ ಹೋಗಿರಲಿಲ್ಲ, ಯಾಕಂದರೆ ನೀರು ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಂತೂ. ಸೊ ಹಾಗಾಗಿ ಅಲ್ಲಿ ಹೋಗೋದಕ್ಕೆ ಇಷ್ಟ ಇರಲಿಲ್ಲ, ಬಟ್ ಇರಲಿ ಹೋಗಬೇಕು ಅಂತ ಅನ್ನಿಸ್ತು. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಪರವಾಗಿಲ್ಲ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ವ್ಯೂನ ಅಂದರೆ ಓದಾದಾಗೆಲ್ಲ ನೋಡ್ತಾನೆ ಇರ್ತೀವಿ, ಸ್ಪೆಷಲ್ ಅನ್ನೋ ಥರ ಇಲ್ಲ, ಬಟ್ ಆದ್ರೂ ಇಬ್ಬರೇ ಹೋಗಿರೋದ್ರಿಂದ ಅದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಒಂಥರ ಸ್ಪೆಷಲ್ ದಿನ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅಲ್ವಾ ಮನಸ್ಸಿಗೆ. ಸೊ ಹಾಗಾಗಿ ಅಲ್ಲೂ ಕೂಡ ಹೋಗ್ಬಿಟ್ಟು ಜಸ್ಟ್ ಸ್ವಲ್ಪ ಹೊತ್ತಷ್ಟೇ ನಿಂತ್ಕೊಂಡು ಅದನ್ನು ನೋಡಿಕೊಂಡು ವಾಪಸ್ ಬಂದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ನೀರಾಗ್ಬಿಟ್ಟಿದೆ ಅಂತ. ನಾವು ಒಂದು ಲಾಸ್ಟ್ ಅಂದರೆ ಮುಡುಕ್ತೆರೆ ದೇವಸ್ಥಾನದಲ್ಲಿ ಈ ಮೇ ಮತ್ತು ಮಾರ್ಚ್ ಟೈಮಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ, ಅಂದರೆ ಮುತ್ತೈದೆಯರ ಪೂಜೆ ಅಂತ ಹೇಳ್ತಾರೆ ಅಲ್ವಾ, ಆ ಪೂಜೆಗೆಲ್ಲ ನಾವು ಹೋಗ್ತಾ ಇದ್ವಿ ಪ್ರತಿ ವರ್ಷ. ಈ ವರ್ಷ ಕೆಲವೊಂದು ಸಮ್ ರೀಸನ್ಸಿಂದ ಹೋಗೋಕ್ಕಾಗಲಿಲ್ಲ. ಸೊ ಅವಾಗ ಹೋದಾಗೆಲ್ಲ ತಲಕಾಡಿಗೆ ಬಂದುಬಿಟ್ಟು ಎಂಜಾಯ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಇನ್ನೂ ಸಿಕ್ಕಾಬಿಟ್ಟು ಹಿಂದ್ಗಡೆನೇ ಇತ್ತು ನೀರು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹತ್ರಕ್ಕೆ ನೀರು ಬಂದುಬಿಟ್ಟಿದೆ ಅಂತ. ಅಲ್ಲೂ ಕೂಡ ಯಾರೂ ಹೋಗಬಾರ್ದು ಅಂತಲೂ ಕೂಡ ಹಾಕಿದ್ರು, ಬಟ್ ಆದರೂ ಕೇಳಬೇಕಲ್ವಾ, ಬೇಡ ಅಂದಿದ್ನೇ ಅಲ್ವಾ ಜಾಸ್ತಿ ಮಾಡೋದು. ಸೊ ಹಾಗಾಗಿ ಅಲ್ಲಿ ತುಂಬ ಜನ ನೀರ ಹತ್ರ ಹೋಗಿದ್ರು ಕೂಡ, ಬಟ್ ನಾವೇನು ಹೋಗೋಕ್ಕೆ ಹೋಗಲಿಲ್ಲ. ಹಾಗೇನೆ ಹೊಟ್ಟೆ ಹಸಿತಾ ಇರೋದ್ರಿಂದ ಚುರುಮುರಿನೂ ಕೂಡ ತಗೊಂಡು ಅಲ್ಲೇ ತಿನ್ಕೊಂಡು ವಾಪಸ್ ಬರ್ತಾ ಇದ್ದೀವಿ ಇವಾಗ. ಹಾಗೆಯೇ ಬ್ರಿಡ್ಜ್ ಮೇಲೆಲ್ಲ ಹೋಗ್ತಾ ಇದ್ವಿ ಅಲ್ವಾ, ಅದೊಂಥರ ಚೆನ್ನಾಗಿತ್ತು. ಹಾಗೆಯೇ ವಿಡಿಯೋನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಊಟ ಕೂಡ ಎಲ್ಲೂ ಮಾಡಿರಲಿಲ್ಲ, ಹಾಗಾಗಿ ಬೇಗ ಬಂದು ಚಾಮರಾಜನಗರದಲ್ಲಿ ಊಟನ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಬರ್ತಾ ಇದ್ದೀವಿ. ವಾಪಸ್ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಿದ್ದಾದಮೇಲೆ ಒಂದು ಚಿಕ್ಕದಾಗಿ ನಾನು ಕೇಕ್ನ ತರಿಸಿ ಇಟ್ಕೊಂಡಿದ್ದೆ. ಅವರು ಬೇಡ ನನಗೆ ಇಷ್ಟ ಇಲ್ಲ ಅಂತ ಹೇಳಿದರು, ಬಟ್ ಏನೋ ಗೊತ್ತಿಲ್ಲ ಅವ್ರ ಬರ್ಡೇ ದಿನ ನನಗೆ ಒಂದು ಸ್ವಲ್ಪ ಚಿಕ್ಕದಾಗಾದರೂ ಕೇಕ್ನ ಕಟ್ ಮಾಡಿಸ್ಬೇಕು ಅಂತ ಸಿಕ್ಕಾಬಟ್ಟೆ ಇಷ್ಟ. ಅದೇನೋ ಅವ್ರು ಒಂದು ಗೊತ್ತಿಲ್ಲ ನನಗೆ, ಅದನ್ನು ಏನಂತ ಹೇಳಬೇಕು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಗೊತ್ತಿಲ್ಲ, ಬಟ್ ಇಷ್ಟ ಅವ್ರ ಬರ್ಡೇನ ಸೆಲೆಬ್ರೇಷನ್ ಮಾಡಬೇಕು ಅಂತ. ಸೊ ಹಾಗಾಗಿ ಒಂದು ಕೇಕ್ನ ತರಿಸಿ ಇಟ್ಕೊಂಡಿದ್ದೆ. ಅದು ಬೇಗ ಹೊರಡೋ ಟೈಮಲ್ಲಿ ಇಷ್ಟ ಇಲ್ಲ ಅಂದರೂ ಕೂಡ ಕೇಕ್ ಎಲ್ಲ ಕಟ್ ಮಾಡಿಸ್ದೆ. ಸೊ ಕಟ್ ಮಾಡಿಸಿ ಜಾಸ್ತಿ ತಿನ್ನಲೇ ಇಲ್ಲ ಪಾಪ. ಸೊ ಅರ್ಜೆಂಟ್ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೊರ್ಟೋಗ್ಬಿಟ್ರು, ಅಂದರೆ ಅವ್ರ ಫ್ಯಾಮಿಲಿ ಇದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂದ್ಬಿಟ್ಟು ಬೇಗ ಹೊರ್ಟೋಗ್ಬಿಟ್ರು. ಒಂಥರ ಬೇಜಾರಾಗ್ತಿತ್ತು, ಅಯ್ಯೋ ಇರಲಿಲ್ವಲ್ಲ ಹೊರ್ಟೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಫೀಲ್ ಆಗ್ತಾಯಿತ್ತು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅಂತೂ ನಾನು ಅಂದ್ಕೊಂಡಿರೋ ರೀತಿ ಸೆಲೆಬ್ರೇಷನ್ ಮಾಡಿ ನಾನು ಅಂದ್ಕೊಂಡಿರೋ ಪ್ಲೇಸ್ಗೆ ಹೋಗಿದ್ದು ಬಂದಿದ್ದಾಯಿತು. ಅದೊಂಥರ ಖುಷಿ ಇದೆ ನನಗೆ. ಹಾಗೆಯೇ ಅವ್ರ ಬರ್ಡೇಗೆ ಅಂತ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ಒಂದು ಲೆಟರ್ನು ಕೂಡ ಬರೆದಿದ್ದೆ, ಅದನ್ನು ಕೂಡ ಅವ್ರಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಆಲ್ರೆಡಿ ಅವರು ನಾನು ಇಟ್ಟಿರೋದನ್ನ ರೂಮಲ್ಲಿ ಓದ್ಬಿಟ್ಟಿದ್ರು, ಆದರೆ ಜಾಸ್ತಿ ಕಂಪ್ಲೀಟಾಗಿ ಓದಿರಲಿಲ್ಲ, ಬಟ್ ಅದನ್ನು ಕೊಟ್ಟು ಕಳಿಸ್ಬೇಕು, ಅವ್ರ ಹತ್ರ ಓದಿಸಿ ಏನು ಅನ್ನಿಸ್ತು ಅಂತ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಅರ್ಜೆಂಟ್ ಆಗಿರೋದ್ರಿಂದ ಬೇಗ ಕೊಟ್ಟು ಕಳಿಸ್ಬಿಟ್ಟೆ. ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹೇಗೆ ಅನ್ನಿಸ್ತು ಅವ್ರಿಗೆ ಅಂತ ಕೇಳಿಬಿಟ್ಟು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ, ಅಂದರೆ ಹಸ್ಬೆಂಡ್ ಬರ್ತಡೇ ದಿನದ ವಿಡಿಯೋ. ಹಂಗೇ ಅಲ್ಲೂ ಕೂಡ ಸ್ವಲ್ಪ ತಲಕಾಡು ಎಲ್ಲ ಹೋಗಿದ್ವಿ ಅಲ್ವಾ, ಅಲ್ಲಿ ಸ್ವಲ್ಪ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಹಂಗೇ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ watching my video.